ಈ ಚೀಟಿಲಿರೋ ಮಾತ್ರೆನ ಕಂಟಿನ್ಯೂ ಮಾಡಿ. ಬರ್ತೀನಿ. ಮದುವೆ ಆಗ್ತೀನಿ ಅಂತ ನನ್ನ ಮಗಳು ಮನೆ ಬಿಟ್ಟು ಹೋದ್ಲು. ಆದರೆ ಇಂಥ ಪರಿಸ್ಥಿತಿಲಿ ಈಗ ವಾಪಸ್ ಬಂದಿದ್ದಾಳೆ. ಇವಳು ಯಾರನ್ನು ಮದುವೆ ಆದ್ಲೋ, ಅವನು ಯಾರೋ ಏನೋ ಒಂದೂ ಗೊತ್ತಿಲ್ಲ. ಮತ್ತು ನನ್ನ ಹಾಗೆ ಇವಳನ್ನ ಮಗಳ ಥರ ನೋಡ್ಕೊಂಡವನು ನೀನು. ಇವಳ ಮೇಲೆ ನನಗೆ ತುಂಬ ಕೋಪ ಇದ್ರು ನೀನೇ ಇವಳನ್ನ ಅವಳ ಮನೆಗೆ ಹೋಗಿ ಒಂದ್ಸರ್ತಿ ನೋಡ್ಕೊಂಡು ಬಂದಿದ್ದೆ. ಮತ್ತು ಅವರಿಬ್ರು ಹೇಗಿದ್ರು? ಅವರಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆ ಇತ್ತಾ? ಹೇಳೋ ಮುತ್ತು. ಇಲ್ಲ ಯಜಮಾನ್ರೆ, ನಾನು ಒಂದೇ ಒಂದು ಸಲ ಅಲ್ಲಿಗೆ ಹೋಗಿದ್ದು. ಆಗ ಅಂಜಲಿ ಅವ್ರ ಗಂಡನ ಸರಿಯಾಗಿ ಗಮನಿಸೋಕ್ಕಾಗಲಿಲ್ಲ. ಅವ್ರಿಗೆ ನಮ್ಮ ಮೇಲೆ ಏನು ಕೋಪ ಆಯ್ತು ಅನ್ನೋ ಗೊತ್ತಿಲ್ಲ. ನಾನು ಮನೆಗೆ ಹೋಗ್ತಿದ್ದಾಗೆ ಅವ್ರು ಆಚೆ ಹೊರಟ್ಬಿಟ್ರು. ಆಮೇಲೆ ನಾನು ಅಲ್ಲಿಗೆ ಹೋಗಲೇ ಇಲ್ಲ ಯಜಮಾನ್ರೆ. ಅಂದ್ರೆ ನನ್ನ ಮಗಳು ಜೀವನ ಪರ್ಯಂತ ಹೀಗೆ ಇರ್ಬೇಕೇನೋ? ಇಲ್ಲ ಯಜಮಾನ್ರೆ, ದೇವರಿದ್ದಾನೆ. ಒಂದಲ್ಲ ಒಂದು ರೂಪದಲ್ಲಿ ಅಂಜಲಿ ಅಮ್ಮರ ಜೀವನದಲ್ಲಿ ಬಂದು ಎಲ್ಲ ಸರಿ ಮಾಡ್ತಾನೆ. ಅಲ್ಲಿವರೆಗೂ ನಾವು ಕಾಯ್ಬೇಕಷ್ಟೆ. ಎಷ್ಟು ಲವಲವಿಕೆಯಿಂದ ಓಡ ಹಾಕೊಂಡಿದ್ಲು. ಇಡೀ ಮನೆ ಇವಳಿದ್ದಾಗಿ ಲಕಲಕ ಅಂತಿತ್ತು. ಇಂಥ ಪರಿಸ್ಥಿತಿ ನನ್ನ ಮಗಳನ್ನ ನೋಡೋಕ್ಕಾಗ್ತಿಲ್ಲ. ಮತ್ತು ಸರಿ ಯಜಮಾನ್ರೆ, ನಾನು ಸಕಲೇಶ್ಪುರಕ್ಕೆ ಹೋಗಿ ಬರ್ತೀನಿ. ಅಂತ ಮತ್ತೆ ತಗೊಳ್ಳಿ, ತಗೋ ಪುಟ್ಟ. ಪರವಾಗಿಲ್ಲ, ಕುಡಿತೀಯಾ? ತಗೊಳ್ಳಿ. ಇದೇನಿದು? ನಾವು ಯಾರು, ಏನು, ಎತ್ತ, ಎಲ್ಲಿದ್ದ ಬಂದಿದ್ದೀವಿ, ಯಾರನ್ನು ನೋಡಕ್ ಬಂದಿದ್ದೀವಿ ಅಂತ ಒಂದೂ ಮಾತು ಕೇಳದೆ ಜ್ಯೂಸ್ ತಂದು ಕೊಡ್ತಿದ್ದೀರಲ್ಲ, ಎಂಥ ಮನಸ್ಸು! ಈ ಮನೆಗೆ ಯಜಮಾನ್ರನ್ನ ಕೇಳ್ಕೊಂಡು ಯಾರೇ ಬಂದ್ರು ಸರಿ, ಶತ್ರು ಬಂದ್ರು ಸತ್ಕಾರ ಮಾಡ್ತೀವಿ. ಬಂದವರು ಒಳ್ಳೆಯವರಾಗಿದ್ರೆ ಸರಿ. ಒಂದ್ ವೇಳೆ ಏನಾದ್ರೂ ನಮ್ಮ ಯಜಮಾನ್ರಿಗೆ ದ್ರೋಹ ಮಾಡ್ತಾರೆ ಅಂತ ಗೊತ್ತಾದ್ರೆ ಅವ್ರ ದೇಹ ನಾಯಿ ನರಿ ಪಾಲಾಗ್ತದೆ. ಜ್ಯೂಸ್ ಕುಡೀರಿ. ಅಯ್ಯ ಶಿವನೇ, ಕುಡಿಯಕ್ಕೆ ಜ್ಯೂಸ್ ಕೊಟ್ಟು ಗಂಟ್ಲನ್ನೇ ಹಿಡ್ಕೊಂಡ್ಬಿಟ್ಲಲ್ಲ. ಅಂದಾಗೆ ನೀವ್ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ಏನ್ ಸಮಾಚಾರ? ಅದು ಈ ಮನೆ ಯಜಮಾನ್ರೆ ನೋಡಬೇಕಾಗಿತ್ತು. ಇವಳ ಹೆಸರು ಸಾನ್ವಿ. ಇವಳೇ ಈ ಮನೆ ಕುಡಿ. ಏನು? ಈ ಮಗು ಅಂಜಲಿ ಅಮ್ಮವ್ರದಾ? ಹಾಗಾದ್ರೆ ನೀವು? ನನಗೆ ಸರಿ ಸರಿ ಸರಿ, ಗೊತ್ತಾಯ್ತು. ಇರಿ, ಬಂದೆ ರಾಜಪ್ಪ. ಕಾರ್ತಿಕೇಯ, ಈ ಅಮ್ಮಂಗೇನು ಮೆಂಟ್ಲೇನೋ? ಮಾತಾಡಲ್ಲ ಬಿಡಪ್ಪ, ಒಂದ್ಸರಿ ಕೂತ್ಕೊತೀನಿ. ರಾಜಪ್ಪ. ಏ ಶಾಂತಮ್ಮ, ಅಯ್ಯೋ ರಾಜಪ್ಪ, ಯಾಕೆ ಹಿಂಗ್ ಕೂಗ್ತಾ ಇದೀಯಾ? ರಾಜಪ್ಪ, ಈ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ಯಾರು? ನಮ್ಮನೆ ವಂಶದ ಕುಡಿ, ಈ ಮನೆ ಭಾಗ್ಯಲಕ್ಷ್ಮಿ. ಅದೇ ಯಜಮಾನ್ರು ಅಂಜಲಿ ಅಮ್ಮನವ್ರ ಮಗುನ ಹುಡುಕಿಸ್ತಾ ಇದ್ರಲ್ಲ, ಆ ಮಗು ಬಂದೈತೆ ರಾಜಪ್ಪ, ಮಗು ಬಂದೈತೆ. ಶಾಂತಮ್ಮ, ನಿಜ ಹೇಳ್ತಿದ್ಯಾ ನೀನು? ರಾಜಪ್ಪ, ಅಯ್ಯೋ, ನಂಬಕ್ಕೆ ಆಗ್ತಲ್ಲ. ಹೋಗು, ಯಜಮಾನ್ರಿಗೆ ವಿಚಾರ ಹೇಳು. ಸರಿ ರಾಜಪ್ಪ, ಹೇಳ್ತೀನಿ. ಹೋಗು ಮೊದ್ಲು. ಹೋಗು ರಾಜಪ್ಪ ನೀನು. ಯಾಕೆ ಪುಟ್ಟ,
ಭಯ ಆಗ್ತಿದ್ಯಾ? ಏನೂ ಭಯ ಪಟ್ಕೋಬೇಡ, ನಾನು ನಿನ್ನ ಜೊತೆಗೇ ಇದ್ದೀನಿ. ಆಹಾ, ಹುಡುಗ ತುಂಬ ಒಳ್ಳೆಯವನಾಗಿ ಕಾಣಿಸ್ತಾ ಇದ್ದಾನೆ. ಮಗುಗೆ ಅಪ್ಪ ಅಂದರೆ ತುಂಬ ಇಷ್ಟ ಅನ್ಸುತ್ತೆ. ದೇವ್ರ ದೊಡ್ಡವನು ಅಂತೂ ಈ ಮನೆ ಮಹಾಲಕ್ಷ್ಮಿ ವಂಶದ ಕುಡಿ ಮನೆಗೆ ಬರೋ ಹಾಗಾಯ್ತು. ಅಳಿಯ ಎಷ್ಟು ಒಳ್ಳೆಯವನು ಅಂತ ಯಜಮಾನ್ರಿಗೆ ನಾನೇ ಹೇಳಬೇಕು. ಹಾಂ, ನಾನೇ ಹೇಳಬೇಕು. ನೋಡಿದ್ಯಾ ಅನ್ಪೂರ್ಣ, ಮಗಳನ್ನ ಅಷ್ಟು ಮುದ್ದಾಗಿ ಬೆಳೆಸಿದ್ವಿ, ಈಗ ಒಂದು ಮಾತಾಡದೆ ಮೂಲೆ ಹಿಡಿದಿದ್ದಾಳೆ. ಇನ್ನು ನನ್ನ ಮೊಮ್ಮಗಳು ಅದೆಲ್ಲಿದ್ದಾಳೋ ಏನೋ ಒಂದೂ ಗೊತ್ತಾಗ್ತಿಲ್ಲ. ದಿನಗಳು ಕಣಿತಿವೆ ಅನ್ನಪೂರ್ಣ, ನನಗೂ ವಯಸ್ಸಾಗ್ತಿದೆ. ನಮ್ಮ ಮಗಳನ್ನಂತೂ ಇಂಥ ಪರಿಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನನ್ನ ಮೊಮ್ಮಗಳು ಅದೆಲ್ಲಿದ್ದಾಳೋ ಹೇಗಿದ್ದಾಳೋ, ನಾನು ಅವಳನ್ನ ನೋಡ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿದೆ. ಯಜಮಾನ್ರೆ, ಯಜಮಾನ್ರೆ, ಈ ಮನೆ ವಂಶದ ಕುಡಿ ಅಂಜಲಿ ಅಮ್ಮನವ್ರ ಮಗಳು ಬಂದಿದ್ದಾಳೆ. ಹ್ಞೂ ಯಜಮಾನ್ರೆ, ನಿಮ್ಮ ಮೊಮ್ಮಗಳ ತಂದೆ ಅಂದ್ರೆ ನಿಮ್ಮ ಅಳಿಯನೇ ಮಗನ್ ಕರ್ಕೊಂಡು ಬಂದಿರೋದು. ಏನು ಹೇಳ್ತೀನಿ ಕೇಳ. ನೋಡು, ಈ ಹುಡುಗಿನೇ ಈ ದೊಡ್ಡ ಮನೆಗೆ ಮಹಾರಾಣಿ ಅನ್ಸುತ್ತೆ. ಅದು ಯಾವುದೋ ಒಂದು ಹೆಂಗ್ಸು ಬಂದಿತ್ತು ನೋಡು, ಈ ಹುಡುಗಿ ನಿಮ್ಮ ವಂಶದ ಕೂಡಿ ಅಂತ ಅಂದ ತಕ್ಷಣ ಹೌದಾ ನಮ್ದ ಅನ್ಕೊಂಡು ಮೆಂಟಲ್ ಥರ ಓಡೋದ್ಲಲ್ಲ. ಇನ್ನು ಆ ಯಜಮಾನ್ರು ಏನಾರು ಬಂದುಬಿಟ್ರೆ ಏನು ಮಾಡ್ಬೋದು? ಈ ಮಗು ನನ್ನ ವಂಶದ ಕುಡಿ. ಕಾರ್ತಿಕೇಯ, ಎಂಥ ದೊಡ್ಡ ಕೆಲಸ ಮಾಡಿದೆಪ್ಪ, ನಿನಗೇನು ಬೇಕಪ್ಪ ಅಂತ ಕಾಲು ಹಿಡ್ಕೊಂಡ್ರು ಹಿಡ್ಕೋಬೋದು. ಅಂಥ ಸಮಯದಲ್ಲಿ ನಿನಗೇನು ಬೇಕು ಅಂತ ಕೇಳಿದಾಗ ನೀನು ಕರುಣಾಮಯಿ ಥರ ನನಗೇನು ಬೇಡ, ನಾನು ಎಲ್ಲವನ್ನೂ ಬಿಟ್ಟವನು ಅಂತೆಲ್ಲ ಅಂದುಬಿಟ್ಟಿಯ. ಸ್ವಲ್ಪ ಸಣ್ಣ ಪುಟ್ಟದನ್ನೆಲ್ಲ ಬಿಟ್ಟು ದೊಡ್ಡದನ್ನ ದೇವ್ಕೊಳ್ಳೋದು ಕಲ್ತವ. ನೀರಿಕಾಂತ ಮತ್ತೆ ನಿನಗೇನು ಬೇಡ ಅಂದರೆ ಪರವಾಗಿಲ್ಲ ಕಣೋ, ಆದರೆ ನನಗೆಲ್ಲ ಬೇಕು. ನಿನಗೇನೇ ಕೊಟ್ಟರು ಅದನ್ನು ನನ್ನ ಕಡೆ ತಳ್ಳಪ್ಪ. ನೋಡಪ್ಪ ಕಾರ್ತಿಕೇಯ, ಆ ಮನೆಯಲ್ಲಿ ನನ್ನನ್ನು ಮಾತಾಡಬಾರ್ದು ಅಂತ ಬಾಯಿ ಕಟ್ಟಾಕಿದ್ರು. ಇಲ್ಲಿಗೆ ಬಂದಮೇಲೆ ಮಾತು ನಂದೆ. ಊಫಿ ಊಫಿ ಊಫಿ. ಏನಂದೆ ಶಾಂತಮ್ಮ ನೀನು? ನನ್ನ ಮೊಮ್ಮಗಳನ್ನ ಕರ್ಕೊಂಡು ಬಂದಿರೋದು ಅಂಜಲಿ ಗಂಡನ? ಹೌದು ಯಜಮಾನ್ರೆ,